ನಮ್ಮಲ್ಲಿ ಭಾರತೀಯ ಜನತಾ ಪಕ್ಷ ಇರ್ಬೋದು, ನಮ್ಮ ಹಿತೈಷಿಗಳಿರ್ಬೋದು, ಎಷ್ಟೋ ಸಾರಿ ನಾವು ಇತಿಹಾಸದ ಬಗ್ಗೆ ನಾವು ಮುಂದೆ ಬಂದಾದ ಕೂಡಲೇ ಹಳೆದನ್ನು ಮರೆತು ಬಿಡ್ತೀವಿ ನಾವು. ಆದರೆ ಕಾಂಗ್ರೆಸ್ ಅವ್ರ ಹತ್ರ ನಾವು ಒಂದು ಕಲಿಬೇಕಾದ್ದು ಏನು ಅಂತ ಹೇಳಿದರೆ, ಇವತ್ತು ಕಾಂಗ್ರೆಸ್ನ ಯಾರು ಕಾರ್ಡ್ ಹೋಲ್ಡರ್ನ ಹೋಗಿ ಕೇಳಿ ನೀವು, ಇಂದಿರಾ ಗಾಂಧಿ, ನೆಹರು, ರಾಜೀವ್ ಗಾಂಧಿ ಎಲ್ಲ ಕತೆ ಹೇಳ್ತಿರ್ತಾನೆ. ಆದರೆ ನಾವು ಮುಂದೆ ಬಂದಾದ ಕೂಡಲೇ ಹಿಂದಿನವ್ರನ್ನೆಲ್ಲ ಮರ್ತೇ ಬಿಡ್ತೀವಿ. ನಾವು ಮುಂದೆ ಬಂದಾದ್ಮೇಲೆ ನಮ್ಮಿಂದಲೇ ಏನೋ ಆಗ್ಬಿಟ್ಟಿದೆ ಅನ್ನೋ ಥರ ಭಾವಿಸ್ತಾ ಇರ್ತೀವಿ. ಹಿಂದೆ ನಮಗೋಸ್ಕರವಾಗಿ ಜೀವ ತ್ಯಾಗವನ್ನು ಮಾಡಿದಂಥ, ಬೆವರು ಸುರಿಸಿದಂಥ, ರಕ್ತವನ್ನು ಕೊಟ್ಟಂಥ ಲಕ್ಷಾಂತರ ಜನ ಇದ್ದಾರೆ ಅನ್ನೋದನ್ನು ಕೂಡ ನಾವು ಮರೆತು ಬಿಟ್ಟಿರ್ತೀವಿ. ಆದರೆ ಅದನ್ನು ನಾವು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಬೇಕು. ನಮ್ಮ ಮಕ್ಕಳಿಗೂ ನಮ್ಮ ಮುಂದಿನ ತಲೆಮಾರಿಗೂ ಕೂಡ ನೆನಪು ಮಾಡಿಕೊಳ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಸಂಘ ಕಳೆದ ಹೆಚ್ಚು ಕಡಿಮೆ 100 ವರ್ಷದಿಂದ ಕೆಲಸವನ್ನು ಮಾಡ್ತಾ ಇದೆ. ಮುಂದಿನ ವರ್ಷ ಈ ತುರ್ತು ಪರಿಸ್ಥಿತಿ ಘೋಷಣೆಯಾಗಿ 50ನೇ ವರ್ಷನೂ ಬರ್ತಾ ಇದೆ. ಸಂಘ ಸ್ಥಾಪನೆಯಾಗಿ 100 ವರ್ಷನೂ ಕೂಡ ಆಗ್ತಾ ಇದೆ. ಹಾಗಾಗಿ ಈ ವಿಚಾರಗಳನ್ನು ನಾವು ಮತ್ತೊಮ್ಮೆ ಮೆಲುಕು ಹಾಕಿ ಮುಂದಿನ ತಲೆಮಾರಿಗೆ ನೆನಪು ಮಾಡಿಕೊಳ್ಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ, ಕಾಲಘಟ್ಟದಲ್ಲಿ ನಾವಿದ್ದೀವಿ. ಯಾಕೆಂತಂದರೆ ಇವತ್ತು ಅಂದರೆ ಮೊನ್ನೆ ಜನವರಿ 22ನೇ ತಾರೀಕು ರಾಮ ಜನ್ಮಭೂಮಿಯಲ್ಲಿ ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣ ಆದ ಕೂಡಲೇ ನಮಗೆ ರಾಮ ಮಂದಿರ ನಿರ್ಮಾಣವನ್ನು ನೋಡಿ ನಮಗೆ ಬಹಳ ಖುಷಿ ಆಯಿತು. ನಾವು ರೀತಿ ಪುಳಕಿದ್ವು ಅದು. ಆದರೆ ರಾಮ ಮಂದಿರ ನಿರ್ಮಾಣ ಆಗೋದಕ್ಕಿಂತ ಮೊದಲು ಅದ್ರ ಹಿಂದೆ ಎಂಥ ದೊಡ್ಡ ಹೋರಾಟ ನಡೆದಿತ್ತು, ಎಷ್ಟು ಜನರು ಪ್ರಾಣವನ್ನು ಕಳ್ಕೊಂಡಿದ್ರು. ಮುಂಬೈನಲ್ಲಿ ಯಾವ ರೀತಿ ಹಿಂದೂಗಳನ್ನು ಸುಟ್ಟು ಹಾಕಿದ್ರು, ಅದಾದ ನಂತರ ಮುಂಬೈ ವೈಲೆನ್ಸ್ ಆಯಿತು. ಆನಂತರ ಬಾಲ್ ಠಾಕ್ರೆ ಕರೆಯನ್ನು ಕೊಟ್ಟಿದ್ದು, ಆಡ್ವಾಣಿಯವರ ರಥಯಾತ್ರೆಯನ್ನು ತೆಗೆದುಕೊಂಡು ಹೋಗಿದ್ದು, ಕಲ್ಯಾಣ್ ಸಿಂಗ್ ಅವರು ಅಧಿಕಾರವನ್ನು ತ್ಯಾಗ ಮಾಡಿದ್ದು, ಸಾಧ್ವಿ ರಿತಂಬರ್ ಅವರು ಇರ್ಬೋದು, ಉಮಾಭಾರತಿ ಅವರು ಇರ್ಬೋದು, ವಿನಯ್ ಕಟಿಯಾರ್ ಇರ್ಬೋದು, ಅಶೋಕ್ ಸಿಂಗಲ್ ಅವರು ಇರ್ಬೋದು, ಎಷ್ಟು ಜನರ ಬಲಿದಾನ ಇದೆ ಅನ್ನೋದನ್ನು ನಾವು 22ನೇ ತಾರೀಕು ನಮಗೆ ನೆನಪೇ ಬರಲಿಲ್ಲ. ಯಾಕೆಂದರೆ ನಮಗೆ ಗೊತ್ತೇ ಇಲ್ಲ. ಅದಾದ ನಂತರ ಎಷ್ಟೋ ತಲೆಮಾರು ಬೆಳೆದೋಗ್ಬಿಟ್ಟಿದೆ. ನಮ್ಮ ನೆಕ್ಸ್ಟ್ ಜನ್ರೇಷನಿಗೂ ಎಷ್ಟು ಕಷ್ಟಪಟ್ಟರು ಅನ್ನೋದು ನಾವು ಹೇಳಲೇ ಇಲ್ಲ. ಇಲ್ಲಿ ಎಷ್ಟೋ ಜನ ನೀವು ಕರೆಸಿದ್ರಿ, ಈ ಒಂದು ಕಾರ್ಯಕ್ರಮವನ್ನು ಯಾರ್ಯಾರು ಆಯೋಜನೆ ಮಾಡಿದ್ರಿ ನಿಮಗೆ ಧನ್ಯವಾದಗಳು. ಯಾಕೆಂತಂದರೆ ತುರ್ತು ಪರಿಸ್ಥಿತಿನಲ್ಲಿ ಭಾಗಿಯಾಗಿರೋರನ್ನೆಲ್ಲ ನೀವು ಕರೆದಿದ್ದೀರಿ, ಅವರಿಗೆ ಗೌರವ ಕೊಡುವಂಥ ಕೆಲಸವನ್ನು ಆಗಬೇಕು. ಎಷ್ಟೋ ಸರಿ ನಮಗೆ ರಾಜಕೀಯದಲ್ಲಿ ಅಧಿಕಾರ ಇಲ್ಲದೆ ಇದ್ದಾಗ ನನಗೆ ಒಂದು ಟಿಕೆಟ್ ವಂಚಿತ ಅಂತ ನಾನು ಅಂದ್ಕೊಂಡ್ರೆ, ಈ ಒಂದು ಟಿಕೆಟನ್ನು ಕೊಟ್ಟು ನನ್ನನ್ನು 10 ವರ್ಷ MP ಮಾಡಿದಿಲ್ಲ, ಆ ಪಕ್ಷದ ಒಂದು ಋಣವನ್ನು ಮರೆತು ನನಗೆ ಮುಂದೇನು ಮಾಡಲಿಲ್ಲ ಅಂತ ಹೇಳಿ ನಾವು ಕೊರಗ್ತಾ ಇರ್ತೀವಿ. ಈ ಒಂದು ಸ್ವಾರ್ಥ ಮನೋಭಾವನೆ, ನಾನು ಅನ್ನೋ ಭಾವನೆ ನಮ್ಮೊಳಗಡೆ ಸೇರಿದೆ. ನಾನೇನಾಗಬೇಕು, ನಮ್ಮ ಮಕ್ಕಳಿಗೆ ಏನು ಮಾಡಬೇಕು, ಇನ್ನೊಂದು ಮನಸ್ಥಿತಿ ಇದೆ. ಆದರೆ ಒಂದು 2-3 ತಲೆಮಾರು ಈ ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ, ಈ ಒಂದು ಸಂವಿಧಾನದ ರಕ್ಷಣೆಗೋಸ್ಕರ ಏನನ್ನೂ ಕೂಡ ನಿರೀಕ್ಷೆನ ಮಾಡ್ದಲೆ ಒಂದು ನಿಷ್ಕಾಮ ಕರ್ಮ ನಿಜವಾದ ಧರ್ಮ ಅಂತ ಏನು ಹೇಳ್ತೀವಿ, ಆ ರೀತಿ ಜೀವನ ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ಏನೇನು ಪ್ರತಿಫಲ ಅನ್ನೋದು ಅವ್ರಿಗೆ ಸಿಕ್ಕಿಲ್ಲ. ಕನಿಷ್ಠ ಪಕ್ಷ ಅವರಿಗೆ ಪ್ರತಿಫಲ ಸಿಗದೇ ಇದ್ರೂ ಪರವಾಗಿಲ್ಲ, ಅವರ ಪರಿಶ್ರಮವನ್ನು ನೆನಪು ಮಾಡಿಕೊಳ್ಳುವಂತಹ ಕನಿಷ್ಠ ಕೃತಜ್ಞತೆ, ಸೌಜನ್ಯವನ್ನಾದರೂ ತೋರುವಂಥದ್ದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಎಮರ್ಜೆನ್ಸಿ ಬಗ್ಗೆ ನಾನು ಹೇಳ್ತಾ ಹೋಗ್ಬೋದು, ಬಹಳ ದೀರ್ಘವಾಗಿಯೂ ಕೂಡ ಹೇಳ್ಬೋದು. ಆದರೆ ನಾನು ರಾಜಕೀಯವನ್ನು ಸ್ವಲ್ಪ ಮಿಕ್ಸ್ ಮಾಡಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮಲ್ಲಿ ಯಾವುದೇ ಚುನಾವಣೆ ಬಂದಾದ ಕೂಡಲೇ BJPಗೆ ಅಧಿಕಾರಕ್ಕೆ ಬಂತು ಅಂದರೆ ನಾವು 400 ಪಾರ್ ಅಂತ ಹೇಳಿದರೆ ಸಂವಿಧಾನ ಬದಲಾಯಿಸ್ಬಿಡ್ತೀವಿ ಅಂತ ಹೇಳಿದ್ರೆ, ಯಾರೋ ಒಂದು ಹೇಳಿಕೆ ಕೊಟ್ಟು ಅಂತ ಹೇಳಿದರೆ ಇವರು ಸಂವಿಧಾನನ ಬದಲಾಯಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ಆದರೆ ಅಂಬೇಡ್ಕರ್ ಅವರು ರಚನೆ ಮಾಡಿರುವಂತಹ ಸಂವಿಧಾನದ ಮೂಲ ಪ್ರತಿ ಕ್ಯಾಲಿಗ್ರಫಿನಲ್ಲಿದೆ. ಆ ಪ್ರತಿಯನ್ನು ನೀವು ನೋಡಿದರೆ, ಅಂಬೇಡ್ಕರ್ ಅವರು ರಚನೆ ಮಾಡಿರುವಂಥ ಸಂವಿಧಾನ ನೋಡಿದರೆ, ಅವರ ಒಂದು ರಚನೆ ಮಾಡಿರುವಂಥ ಸಂವಿಧಾನದಲ್ಲಿ ಈ ಭಾರತೀಯತೆ ಅನ್ನೋದು, ಇಂಡಿಯನ್ ಈಥೋಸ್ ಅನ್ನೋದು, ಭಾರತದಲ್ಲಿರುವಂಥ ಈ ಮೂಲ ಏನು ನಮ್ಮ ಈ ಪುರಾಣ ಪುಣ್ಯಕಥೆಗಳಿದೆ ಅದರಿಂದ ಎಷ್ಟು ಇನ್ಸ್ಪೈರ್ ಆಗಿ ಆ ಸಂವಿಧಾನವನ್ನು ರಚನೆಯನ್ನು ಮಾಡಿದರೆ, ಅದನ್ನು ಮುರಿದಂಥವ್ರು ಯಾರು, ಅದನ್ನು ಬದಲಾಯಿಸ್ಲಿಕ್ಕೆ ಹೋದಂಥವ್ರು ಯಾರು, ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ನ ಚೇಂಜ್ ಮಾಡ್ಲಿಕ್ಕೆ ಹೊರಟವ್ರು ಯಾರು, ಅದು ಕಾಂಗ್ರೆಸ್ಸಿಗರು ಅನ್ನೋದು ನಮಗೆ ಅರ್ಥವಾಗುತ್ತೆ. ನೀವು ಆ ಕ್ಯಾಲಿಗ್ರಫಿಯಲ್ಲಿ ಬರೆದಿರುವಂಥ ಸಂವಿಧಾನ ನೋಡಿದರೆ, ಆ ಸಂವಿಧಾನದಲ್ಲಿ ರಾಮಾಯಣ, ಮಹಾಭಾರತದ, ವೇದ, ಉಪನಿಷತ್ತಿನ ನಿದರ್ಶನಗಳು ಬರ್ತವೆ, ಕೋರ್ಟ್ಗಳು ಬರ್ತವೆ. ಪಾರ್ಲಿಮೆಂಟಲ್ಲಿ ಇವತ್ತೂ ಕೂಡ ನೀವು ಹೋಗಿ ಸ್ಪೀಕರ್ ಚೇರ್ನಲ್ಲಿ ಅಲ್ಲಿಗೆ ಹೋಗಿ ನೀವು ಎಂಟ್ರಾಗಿ ಅಲ್ಲಿ ಹೋಗಿ ನೋಡಿದ ಕೂಡಲೇ ಧರ್ಮಚಕ್ರ ಪ್ರವರ್ತನಾಯ ಅಂತೇಳಿ ಹೇಳ್ಬಿಟ್ಟು ಅದರಲ್ಲಿ ಬರೆದಿದೆ. ನಮ್ಮ ಇಂಡಿಯನ್ ಈಥೋಸಿಂದ, ನಮ್ಮ ಮೈಥಾಲಜಿಯಿಂದ, ನಮ್ಮ ಪುರಾಣ ಪುಣ್ಯಕಥೆಗಳಿಂದ ಇನ್ಸ್ಪೈರ್ ಆಗಿರುವಂಥದ್ದು. ಹಿಂದೆನೂ ಕೂಡ ದೂರದರ್ಶನಲ್ಲಿ ಅದು ಒಂದು ಲೋಗದ ಕೆಳಗಡೆ ಬಂತು ಅಂದರೆ ಸತ್ಯಂ ಶಿವಂ ಸುಂದರಂ ಅಂತ ಬರ್ತಾ ಇತ್ತು, ಎಲ್ಲದೂ ಇತ್ತು. ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದಲ್ಲಿ ಭಾರತೀಯತೆ ಅನ್ನೋದು ಈ ದೇಶದ ನೆಲ, ಜಲ, ಧರ್ಮ ಏನಿದೆಯಲ್ಲ ಅದು ಪ್ರತಿಬಿಂಬಿತವಾಗಿದೆ ಅದರೊಳಗಡೆ. ಆದರೆ ಅದೇ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನದ
ಪ್ರಿಯಾಂಬಲ್ ಅನ್ನು ಬದಲಾಯಿಸಿದ್ದು, ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನದಲ್ಲಿ ಅವರು ಹಾಕಿಕೊಟ್ಟಂಥ ಮೇಲ್ಪಂಕ್ತಿಗಳಿದ್ದು ಅವು ಯಾವುದನ್ನು ಅವರು ಬದಲಾಯಿಸಬಾರ್ದು ಅಂತಿದ್ರು. ಅದನ್ನು ಬದಲಾಯಿಸಿದವರು ಯಾರಪ್ಪ ಅಂತ ಹೇಳಿದ್ರೆ ಅದು ಇಂದಿರಾ ಗಾಂಧಿಯವರು ಮತ್ತು ಈ ಎಮರ್ಜೆನ್ಸಿ ಅನ್ನೋದು. ಅದಕ್ಕೋಸ್ಕರವಾಗಿ ಇದ್ರ ಬಗ್ಗೆ ಒಂದು ಆಳವಾದಂಥ ಅಧ್ಯಯನ ನಮಗೆ ಬೇಕಾಗುತ್ತೆ ಬಂಧುಗಳೇ. ಯಾಕಾಗಿ ಈ ಎಮರ್ಜೆನ್ಸಿಯನ್ನು ಹೇರಿದ್ರು ಅನ್ನೋದನ್ನು ಮಂಜು ಅವರು ಕೂಡ ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ. ನಾನೊಂದು ಕೆಲವು ಅಂಶಗಳೊಂದಿಗೆ ಬರೋದಾದರೆ, ಚುನಾವಣಾ ಅಕ್ರಮ ಅನ್ನೋಂಥದ್ದು ಇವತ್ತೇನು ಹೊಸದೇನಲ್ಲ. ಆದರೆ ಈ ಚುನಾವಣಾ ಅಕ್ರಮ ಅನ್ನೋದನ್ನ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಅವರು ಪ್ರಾರಂಭ ಮಾಡಿಬಿಟ್ಟಿದ್ರು. 1971ರಲ್ಲಿ ಎಲೆಕ್ಷನ್ ಆಯಿತು, ರಾಯಬರೇಲಿನಲ್ಲಿ ಎಲೆಕ್ಷನ್ ನಿಂತ್ಕೊಂಡ್ರು. ರಾಯಬರೇಲಿನಲ್ಲಿ ಎಲೆಕ್ಷನ್ ನಿಂತಾದ ಮೇಲೆ ಚುನಾವಣಾ ಅಕ್ರಮವನ್ನು ಎಸಗಿ ಆಯ್ತು. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಅನ್ನೋದು 2 ಪಾರ್ಟಿಯಾಗಿ ಸ್ಪ್ಲಿಟ್ ಮಾಡುವಂತ ಹಂತಕ್ಕೆ ಬಂದು ಆಲ್ಮೋಸ್ಟ್ ಸ್ಪ್ಲಿಟ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಇಂದಿರಾ ಗಾಂಧಿ ಅವರು ಚೇರನ್ನು ಉಳಿಸ್ಕೊಳ್ಬೇಕಿತ್ತು, ಮತ್ತೆ ಅಧಿಕಾರಕ್ಕೂ ಕೂಡ ಬರಬೇಕಿತ್ತು. ಹಾಗಾಗಿ 1971ರ ಚುನಾವಣೆಯಲ್ಲಿ ಅವರು ಚುನಾವಣಾ ಅಕ್ರಮವನ್ನು ಎಸಗಿ ಆ ಚುನಾವಣೆನ ರಾಯಬರೇಲಿಯಿಂದ ಲೋಕಸಭೆಗೆ ಆಯ್ಕೆ ಆಗ್ತಾರೆ. ಆದರೆ ತಕ್ಷಣಕ್ಕೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಅದರ ಬಗ್ಗೆ ದಾವೆ ಹೂಡಲಾಗುತ್ತೆ. ಹಾಗೆ ಹೂಡಿದಾಗ ಅದರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಗುತ್ತೆ. ಚರ್ಚೆ ಸುಮಾರು ಹೆಚ್ಚು ಕಡಿಮೆ 4 ವರ್ಷಗಳ ಕಾಲ ಟ್ರಯಲ್ ನಡೆದು ಜೂನ್ 12ನೇ ತಾರೀಕು 1975ರಲ್ಲಿ ಜಗನ್ಮೋಹನ್ ಲಾಲ್ ಸಿನ್ಹಾ ಮತ್ತು ಅಲಹಾಬಾದ್ ಹೈಕೋರ್ಟಿನ ಜಡ್ಜು ಇಂದಿರಾ ಗಾಂಧಿಯವರು ಅಕ್ರಮದ ಮುಖಾಂತರವಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ಅವರ ಸದಸ್ಯತ್ವವನ್ನು ರದ್ದು ಮಾಡ್ತಾರೆ. ಆ ರದ್ದು ಮಾಡಿದ ಮಾತ್ರ ಅಲ್ಲ, ಮುಂದಿನ 7 ವರ್ಷಗಳ ಕಾಲ ಅವರು ಚುನಾವಣೆಯ ಯಾವುದೇ 6 ವರ್ಷಗಳ ಕಾಲ ಚುನಾವಣೆಯ ಯಾವುದೇ ಪ್ರಕ್ರಿಯೆಯಲ್ಲೂ ಭಾಗಿಯಾಗಕೂಡದು ಅಂತ ಹೇಳ್ಬಿಟ್ಟು ಅವರು ಆದೇಶವನ್ನು ಹೊರಡಿಸ್ತಾರೆ. ಹಾಗಾಗಿ ಇಂದಿರಾ ಗಾಂಧಿ ಅವರು ರಿಸೈನ್ ಮಾಡಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಚುನಾವಣೆ ನಡೆದ್ರೂ ಕೂಡ ಕಂಟೆಸ್ಟ್ ಮಾಡಲಿಕ್ಕೂ ಕೂಡ ಅವ್ರಿಗೆ ಆಗೋದಿಲ್ಲ. ಹಾಗಾಗಿ ಇಂದಿರಾ ಗಾಂಧಿ ಅವರು ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಯೋಚನೆಯನ್ನು ಪ್ರಾರಂಭವನ್ನು ಮಾಡ್ತಾರೆ. ತಕ್ಷಣಕ್ಕೆ ಸುಪ್ರೀಂ ಕೋರ್ಟ್ಗೂ ಕೂಡ ಅಪೀಲ್ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಜೂನ್ 24ನೇ ತಾರೀಕು ಅದರದ್ದು ತೀರ್ಪು ಬರಬೇಕು. ಫಸ್ಟ್ ಹಿಯರಿಂಗ್ ಆಗಬೇಕು. ಜೂನ್ 12ನೇ ತಾರೀಕು ಅವರ ಸದಸ್ಯತ್ವವನ್ನು ಅಸಿಂಧುಗೊಳಿಸಲಾಗಿದೆ. 24ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ಮೆಂಟ್ ಬರುತ್ತೆ. ಈ 12 ದಿನ ಬಾಕಿ ಇತ್ತು. 12 ದಿನದಲ್ಲಿ ಇಡೀ ದೇಶಾದ್ಯಂತ ಪ್ರೊಟೆಸ್ಟ್ಗಳಾಯಿತು. ಇಂದಿರಾ ಗಾಂಧಿ ಅವರ ಪರವಾಗಿ ಆಯಿತು, ಅವ್ರ ವಿರುದ್ಧವಾಗಿ ಆಯಿತು. 24ನೇ ತಾರೀಕು VR ಕೃಷ್ಣ ಅಯ್ಯರು ಸುಪ್ರೀಂ ಕೋರ್ಟಿನ ಜಡ್ಜು ತೀರ್ಪನ್ನು ಕೊಡ್ತಾರೆ. ಇಂದಿರಾ ಗಾಂಧಿಯವರ ಸದಸ್ಯತ್ವವನ್ನು ಅಸಿಂಧುಗೊಳಿಸಿದ್ದಕ್ಕೆ ತಾತ್ಕಾಲಿಕವಾಗಿ ತಡೆಯನ್ನು ಕೊಟ್ಟು ಅದನ್ನು ಲಾರ್ಜರ್ ಬೆಂಚ್ಗೆ, ಅಂದರೆ ಏಕಸದಸ್ಯ ಪೀಠ ಇದ್ದಿದ್ದು ಬಹು ಸದಸ್ಯ ಪೀಠಕ್ಕೆ ಅದನ್ನು ವರ್ಗಾವಣೆ ಮಾಡುವವರೆಗೂ ತಾತ್ಕಾಲಿಕವಾಗಿ ಆ ಒಂದು ಅಲಹಾಬಾದ್ ಹೈಕೋರ್ಟಿನ ಆದೇಶಕ್ಕೆ ತಡೆಯನ್ನು ಕೊಟ್ಟು ಹೇಳ್ತಾರೆ. ಆದರೆ ಇಂದಿರಾ ಗಾಂಧಿಯವರು ಲೋಕಸಭೆಯ ಯಾವುದೇ ಪ್ರಕ್ರಿಯೆಯಲ್ಲೂ ಕೂಡ ಅವರು ಭಾಗಿಯಾಗೋಗಿಲ್ಲ, ಅವರು ಮತದಾನ ಮಾಡುವ ಹಾಗಿಲ್ಲ ಅಂತ ಅವರು ತೀರ್ಪನ್ನು ಕೊಟ್ಟಾಗ ಇಂದಿರಾ ಗಾಂಧಿಯವರಿಗೂ ಆಗ್ಲೂ ಕೂಡ ಪ್ರಧಾನಿಯಾಗಿ ಮುಂದುವರಿಯುವಂಥದ್ದು ಬಹಳ ಕಷ್ಟವಾಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸಂವಿಧಾನವನ್ನು ಯಾವ ರೀತಿ ಬುಡ ಮೇಲೆ ಮಾಡ್ಬೋದು ಅಂತ ಯೋಚನೆಯನ್ನು ಪ್ರಾರಂಭ ಮಾಡ್ತಾರೆ. ಜೂನ್ 25ನೇ ತಾರೀಕು ಆವತ್ತು ಬಹಳ ದೊಡ್ಡ ಪ್ರೊಟೆಸ್ಟ್ ಡೆಲ್ಲಿನಲ್ಲಿ ಆಗುತ್ತೆ. ಜಯಪ್ರಕಾಶ್ ನಾರಾಯಣ್ ಅವರು, ಲೋಕ ನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ದೊಡ್ಡ ಹೋರಾಟ ರಾಮಲೀಲಾ ಮೈದಾನದಲ್ಲಾಗುತ್ತೆ. ಆ ಹೋರಾಟಕ್ಕೆ ಬಂದಂಥ ಜನಸ್ತೋಮವನ್ನು ನೋಡಿ ಅದಕ್ಕಿಂತ ಮೊದಲು ಜೂನ್ 20ನೇ ತಾರೀಕು ಇಂದಿರಾ ಗಾಂಧಿಯವರ ಪರವಾಗಿನೂ ಕೂಡ ಅವ್ರನ್ನ ಮುಂದುವರಿಸಬೇಕು, ಅವರಿಗೆ ಅನ್ಯಾಯ ಆಗಿದೆ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ಗರು ಕೂಡ ಹೋರಾಟವನ್ನು ಮಾಡಿದ್ರು. ಸರ್ಕಾರಿ ಬಸ್ಗಳಲ್ಲಿ ಜನ ತಂದಿದ್ರು, ಟ್ರೈನ್ಗಳಲ್ಲಿ ಜನ ತಂದಿದ್ರು. ಆದರೆ ಜಯಪ್ರಕಾಶ್ ನಾರಾಯಣ್ ಅವರು ಜೂನ್ 25ನೇ ತಾರೀಕು ಮಾಡಿದಂಥ ಹೋರಾಟಕ್ಕೆ ಯಾವ ರೀತಿ ಜನಸ್ತೋಮ ಹರಿದು ಬಂತು ಅಂತ ಹೇಳಿದ್ರೆ ಇಂದಿರಾ ಗಾಂಧಿ ಅವರಿಗೆ ಗೊತ್ತಾಯಿತು, ಇನ್ನು ಅಧಿಕಾರದಲ್ಲಿ ಮುಂದುವರಿಯಕ್ಕೆ ಸಾಧ್ಯ ಇಲ್ಲ, ಇಡೀ ದೇಶದ ಜನ ಅವರ ವಿರುದ್ಧ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಾಯಿತು. ಆಗ ಅವರು ಯೋಚನೆಯನ್ನು ಮಾಡ್ತಾರೆ. ರಾತ್ರಿ 25ನೇ ತಾರೀಕು ಬೆಳಗ್ಗೆ ಜಯಪ್ರಕಾಶ್ ನಾರಾಯಣ್ ಅವರ ಹೋರಾಟ ನಡೆಯುತ್ತೆ, ದೊಡ್ಡ ಜನಸ್ತೋಮ ಸೇರುತ್ತೆ. ಮಧ್ಯರಾತ್ರಿನಲ್ಲಿ ಆರ್ಟಿಕಲ್ 352 ಅಡಿನಲ್ಲಿ ನಮ್ಮ ಸಂವಿಧಾನ ಕೊಟ್ಟಿರುವಂತಹ ಆರ್ಟಿಕಲ್ 352 ಅಡಿನಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿ, ಅದು ಇಂಟರ್ನಲ್ ಎಮರ್ಜೆನ್ಸಿ ಅಂತ ಹೇಳಿ ಏಕಾಏಕಿ ಘೋಷಣೆ ಮಾಡ್ತಾರೆ. ಕ್ಯಾಬಿನೆಟ್ ಅನ್ನು ಕೂಡ ಕರೆಯಲ್ಲ, ಕ್ಯಾಬಿನೆಟ್ ಡಿಸಿಷನ್ ಆಗದಲ್ಲೇ ಏಕಾಏಕಿಯಾಗಿ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿಬಿಡ್ತಾರೆ. ರಾತ್ರಿ 2 ಗಂಟೆಗೆ ಈ ಒಂದು ಸುದ್ದಿ ಜನಕ್ಕೆ ತಲುಪಬಾರದು. ಆಗ ಸುದ್ದಿ ತಲುಪಬೇಕು ಅಂದರೆ ಈ ರೀತಿ 24/7 ಚಾನೆಲ್ಗಳಿರಲಿಲ್ಲ.
ಹಾಗಾಗಿ ಏನು ಮಾಡ್ತಾರೆ, ಎಲ್ಲ ಪ್ರಿಂಟ್ ಮೀಡಿಯಾ ಇತ್ತು. ಪ್ರಿಂಟ್ ಮೀಡಿಯಾದವರೆಲ್ಲ ಮೊಳೆ ಜೋಡಿಸ್ಬಿಟ್ಟು ಪ್ರಿಂಟ್ ಆಗ್ತಿದ್ರು. ಅವರಿಗೆ ಪ್ರಿಂಟ್ ಆಗಬೇಕು ಅಂತ ಹೇಳಿದ್ರೆ ಮಷಿನ್ ರನ್ ಆಗಬೇಕು. ಆ ಪ್ರಿಂಟಿಂಗ್ ಮಷಿನ್ ರನ್ ಆಗಬೇಕು ಅಂತಂದ್ರೆ ಕರೆಂಟ್ ಬೇಕು. ಹಾಗೇನೀಗೇನು ಜನರೇಟರ್ ಇದ್ದಂಥ ಕಾಲ ಅಲ್ಲ. ಹಾಗಾಗಿ ಏನು ಮಾಡ್ತಾರೆ, ರಾತ್ರಿ 2 ಗಂಟೆಗೆ ಕರೆಂಟನ್ನು ತೆಗೆದು ಬಿಡ್ತಾರೆ. ಮರುದಿನ ಪತ್ರಿಕೆಗಳು ಪ್ರಕಟ ಆಗಕ್ಕೆ ಹೋದರೆ ಪತ್ರಿಕೆಗಳು ಪ್ರಕಟನೂ ಆಗಲಿಲ್ಲ, ಪ್ರಕಟವಾದಂಥ ಪತ್ರಿಕೆಗಳಲ್ಲಿ ಸುದ್ದಿನೂ ಕೂಡ ಬರಲಿಲ್ಲ. ಹಾಗಾದ್ರೆ ಮುಂದೆ ಕಂಟ್ರೋಲ್ ಮಾಡೋದು ಹೇಗೆ? ಹಾಗಾಗಿ ಸಂವಿಧಾನಕ್ಕೆ ತಿದ್ದುಪಡಿನ ತರಬಿಡಬೇಕು ಅಂತ ಹೇಳಿ ಆಗ ಇಂದಿರಾ ಗಾಂಧಿಯವರು ಈ ತುರ್ತು ಪರಿಸ್ಥಿತಿಯನ್ನು ಹೇರಿರೋದನ್ನ ಅದನ್ನು ಅವರು ಮರೆಮಾಚಲಿಕ್ಕೋಸ್ಕರ, ಜನರ ಧ್ವನಿಯನ್ನು ಅಡಗಿಸ್ಕೋಸ್ಕರ ಆ ನಂತರ ಒಂದು ಸಾಲಾಗಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರ್ತಾರೆ. ಇವತ್ತು ಸಂವಿಧಾನದ ಬಗ್ಗೆ ಪುಂಖಾನುಪುಂಖವಾಗಿ ಮಾತನಾಡುವಂತಹ ಕಾಂಗ್ರೆಸ್ಗರಿರ್ಬೋದು, ಇಲ್ಲಿನ ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು, ಅಥವಾ ಯಾರನ್ನು ಹೇಳಿ ಅವರನ್ನು ಕೌಂಟರ್ ಮಾಡಲಿಕ್ಕೆ ಒಂದು ಎಮರ್ಜೆನ್ಸಿ ಸಾಕು. ಸಂವಿಧಾನವನ್ನು ಬುಡಮೇಲು ಮಾಡುವಂಥದ್ದು ಹೇಗೆ, ಅದರದ್ದು ಅಡಿಪಾಯವನ್ನು ಅಲುಗಾಡಿಸುವಂಥದ್ದು ಹೇಗೆ ಅನ್ನೋದನ್ನು ಕಾಂಗ್ರೆಸ್ನವರೇ ಈ ದೇಶಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಅವ್ರ ರೀತಿಯಲ್ಲಿ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಒಂದು ಎಮರ್ಜೆನ್ಸಿನ ಉದಾಹರಣೆನ ಕೊಟ್ಟರೆ, ಆ ಎಮರ್ಜೆನ್ಸಿಯಲ್ಲಿ ನಡೆದಂಥ ಒಂದೊಂದು ಘಟನೆಗಳನ್ನು ಉದಾಹರಣೆ ಕೊಟ್ಟರೆ ಸಾಕಾಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. 25ನೇ ತಾರೀಕು 26ನೇ ತಾರೀಕು ಎಮರ್ಜೆನ್ಸಿ ಘೋಷಣೆ ಆಗುತ್ತೆ. ಘೋಷಣೆ ಆಗದ ಕೂಡಲೇ ಎಲ್ಲ ರೀತಿಯಲ್ಲೂ ಪೊಲೀಸ್ ಫೋರ್ಸ್ ಬರುತ್ತೆ, ಮಿಲಿಟರಿ ಫೋರ್ಸ್ ಬರುತ್ತೆ, ಜನರನ್ನ ಕಂಟ್ರೋಲ್ ಇಡುವಂಥ ಒಂದು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ಕೂಡಲೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ಬೋದು, ಜಯಪ್ರಕಾಶ್ ನಾರಾಯಣ್ ಅವರು ಇರ್ಬೋದು, ಮಧು ದಂಡವತಿ ಅವರು ಇರ್ಬೋದು, LK ಅಡ್ವಾಣಿ ಅವರು ಇರ್ಬೋದು, ಪ್ರತಿಯೊಬ್ಬರನ್ನು ಕೂಡ ಅರೆಸ್ಟ್ ಮಾಡ್ತಾರೆ. LK ಅಡ್ವಾಣಿ ಅವರು ಇವರೆಲ್ಲ ಅರೆಸ್ಟ್ ಆಗಿದ್ದು ನಿಮಗೆ ನಮ್ಮ ಅಡ್ವಾಣಿ ಜೈಲೇ ಇರೋದು ಬೆಂಗಳೂರಿನಲ್ಲಿ. ಇವತ್ತು ಫ್ರೀಡಮ್ ಪಾರ್ಕ್ ಅಂತ ಏನು ಕೇಳ್ತೀರಿ, ಆ ಫ್ರೀಡಮ್ ಪಾರ್ಕ್ನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಅವರು ಇಟ್ಟಿರ್ತಾರೆ. ಆ ಅರೆಸ್ಟ್ ಮಾಡಿದಾಗಲೇ ಅವರೊಂದು ಕೈದಿಯಾಗಿದ್ದಂಥ ದಿನಗಳ ಬಗ್ಗೆ ಅವರೊಂದು ಪುಸ್ತಕನೂ ಕೂಡ ಬರೆದಿದ್ದಾರೆ, ಎ ಪ್ರಿಸನರ್ ಸ್ಕ್ರಾಪ್ ಬುಕ್ ಅಂತ ಹೇಳ್ಬಿಟ್ಟು. ನೀವು ಅದನ್ನು ಪುಸ್ತಕನೂ ಕೂಡ ಎಷ್ಟೋ ಜನ ಓದಿರ್ಬೋದು, ಕನ್ನಡಕ್ಕೂ ಕೂಡ ಅದು ಬಂದಿದೆ. ಆಗ ಅಡ್ವಾಣಿ ಅವರು ಈ ಜೈಲಿನಲ್ಲಿ ಇರ್ತಾರೆ, ವಾಜಪೇಯಿ ಅವರು ಜೈಲಲ್ಲಿ ಇರ್ತಾರೆ, ಜಯಪ್ರಕಾಶ್ ನಾರಾಯಣ್ ಅವರು ಜೈಲಲ್ಲಿ ಇರ್ತಾರೆ, ಪ್ರಮುಖವಾದಂಥ ಎಲ್ಲ ಲೀಡರ್ಗಳು ಜೈಲಲ್ಲಿ ಇರ್ತಾರೆ. ಇನ್ನು ಇಂದಿರಾ ಗಾಂಧಿಯವರ ಆಡಳಿತದಲ್ಲಿ ಯಾರ್ಯಾರು ಮಂತ್ರಿಗಳಾಗಿದ್ರು ಅವರೆಲ್ಲ ಬಾಯಿ ಮುಚ್ಕೊಳ್ತಾರೆ. ಅದೇ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಏನು ಮಾಡಬಾರ್ದು ಅಂತ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇಂದಿರಾ ಗಾಂಧಿ ಅವರು ಹೊಡ್ತಾರೆ. ಯಾಕಂದ್ರೆ ಇಂದಿರಾ ಗಾಂಧಿ ಅವ್ರದ್ದು ನೆಕ್ಸ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ನೆಕ್ಸ್ಟ್ ಹಿಯರಿಂಗ್ ಬರಬೇಕಾಗಿತ್ತು ಆಗಸ್ಟ್ 11ನೇ ತಾರೀಕು ಬರಬೇಕು. ಆಗಸ್ಟ್ 11ನೇ ತಾರೀಕು ಅವರು ಬರೋ ಅಷ್ಟರೊಳಗಡೆ ಸಂವಿಧಾನವನ್ನೇ ತಿದ್ದುಪಡಿ ಮಾಡಿ ಸುಪ್ರೀಂ ಕೋರ್ಟಿನ ಪರಿಧಿ ಆಚೆ ಒಳಗಡೆ ಅವರ ಚುನಾವಣಾ ಅಕ್ರಮವನ್ನು ದೂರ ಇಡಬೇಕು ಅಂತ ಹೊರಡ್ತಾರೆ. ಅದರ ಪರಿಣಾಮನೇ ಈ ಒಂದು ಸಂವಿಧಾನದ ತಿದ್ದುಪಡಿಗಳು ಶುರುವಾಗ್ತವೆ. ಜೂನ್ 25ನೇ ತಾರೀಕು ಮಿಡ್ ನೈಟ್ನಲ್ಲಿ ಎಮರ್ಜೆನ್ಸಿ ಘೋಷಣೆ ಮಾಡ್ತಾರೆ. ಕ್ಯಾಬಿನೆಟ್ ಅಪ್ರೂವಲ್ ಇಲ್ಲ. ಮರುದಿನ ಬೆಳಗ್ಗೆ 6 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಕರೀತಾರೆ. ಕ್ಯಾಬಿನೆಟ್ ಮೀಟಿಂಗಲ್ಲಿ ಕರೆದಾದ ಕೂಡಲೇ ಬಂದವರೆಲ್ಲ ಮಂತ್ರಿಗಳು ಯಾರು ಡಿಸೆಂಟಿಂಗ್ ನೋಟನ್ನು ಕೂಡ ಹಾಕಲ್ಲ, ಎಲ್ಲರೂ ಕೂಡ ಓಕೆ ಹೇಳ್ತಾರೆ. ವಿತೌಟ್ ಅಬ್ಜೆಕ್ಷನ್ನು ಆ ಒಂದು ಎಮರ್ಜೆನ್ಸಿಗೂ ಕೂಡ ಅಪ್ರೂವಲ್ನ ಕೊಡ್ತಾರೆ. ಆದರೆ ಬಹಳ ಆಶ್ಚರ್ಯದ ಸಂಗತಿ ಅಂತಂದರೆ ಆಗಿನ ಲಾ ಮಿನಿಸ್ಟ್ರಿಗಾಗಲಿ, ಕ್ಯಾಬಿನೆಟ್ ಸೆಕ್ರೆಟರಿಗಾಗಲಿ, ಹೋಮ್ ಸೆಕ್ರೆಟರಿಗಾಗಲಿ ಅವ್ರಿಗೆ ಬೆಳಗ್ಗೆ ಆಗುವಷ್ಟೊಳಗೆ ರಾತ್ರಿ ತುರ್ತು ಪರಿಸ್ಥಿತಿನ ಘೋಷಣೆ ಮಾಡಿದ್ದಾರೆ ಅನ್ನೋದೇ ಗೊತ್ತಿರಲ್ಲ. ಈ ರೀತಿ ಇಂದಿರಾ ಗಾಂಧಿಯವರು ತಮ್ಮ ಕಪಿಮುಷ್ಟಿಯಲ್ಲಿ ಇಡೀ ಒಂದು ವ್ಯವಸ್ಥೆನ ಇಟ್ಕೊಂಡು ಅವತ್ತು ಎಮರ್ಜೆನ್ಸಿಯನ್ನು ಘೋಷಣೆ ಮಾಡ್ತಾರೆ. ನಾನು ಇದ್ರ ಬಗ್ಗೆ ಬಹಳ ದೀರ್ಘವಾಗಿ ಹೇಳಲ್ಲ, ಕೆಲವೊಂದು ಅಮೆಂಡ್ಮೆಂಟ್ಗಳ ಬಗ್ಗೆ ಹೇಳಲಿಕ್ಕೆ ಅಷ್ಟೇ ಬಯಸ್ತೀನಿ ನಾನು ಬಂಧುಗಳೇ. ಈ ಒಂದು ಮೊದಲನೇ ಅಮೆಂಡ್ಮೆಂಟ್ ತರೋದಕ್ಕಿಂತ ಮೊದಲು ನಮ್ಮಲ್ಲಿ ಒಂದು ಏನು ಅಂತಂದರೆ, ಈ ಆಂತರಿಕವಾಗಿ ಏನೇ ಗಲಭೆಗಳಾಗಲಿ ಆ ಒಂದು ಪರಿಸ್ಥಿತಿಯನ್ನು ತಹಬಂದಿಗೆ ತರಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಮೀಸಾ ಆ್ಯಕ್ಟ್ ಅಂತ ಹೇಳ್ತೀವಿ ನಾವು. ಈ ಎಸೆನ್ಸಿಯಲ್ ಗೂಡ್ಸ್ ಒಂದು ಆ್ಯಕ್ಟ್ ಇದೆ. ಅದೇ ರೀತಿಯಲ್ಲಿ ಈ ಮೀಸಾ ಆ್ಯಕ್ಟನ್ನ ಅದನ್ನು ಕೂಡ ಬದಲಾವಣೆಯನ್ನು ಬರ್ತಾರೆ. ಯಾರ ಬಗ್ಗೆನೂ ಕೂಡ ಧ್ವನಿ ಎತ್ತುವಾಗಿಲ್ಲ, ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳೋಗಿಲ್ಲ. ಕೋರ್ಟಿಗೆ ಹೋಗಿ ಹೇಬಿಯಸ್ ಕಾರ್ಪಸ್ ಕೇಸ್ ಹಾಕಿದ್ರು ಕೂಡ ಕೋರ್ಟ್ಗೆ ಪೊಲೀಸರು ಯಾರನ್ನ ಅರೆಸ್ಟ್ ಮಾಡಿದೀವಿ ಅಂತ ಮಾಹಿತಿಯನ್ನು ಕೊಡುವಂಥ ಅಗತ್ಯನೂ ಇಲ್ಲ. ಈ ರೀತಿಯ ಒಂದು ಭಯದ ವಾತಾವರಣವನ್ನು ಇಡೀ ದೇಶದಲ್ಲಿ ನಿರ್ಮಾಣವನ್ನು ಮಾಡ್ತಾರೆ. ಅದಾದ ನಂತರ ಈ ಅಮೆಂಡ್ಮೆಂಟ್ಗಳು ಪ್ರಾರಂಭವಾಗ್ತವೆ. ನಾನು ಮೊದಲನೇ ಅಮೆಂಡ್ಮೆಂಟ್ ಬಗ್ಗೆ ನಿಮಗೆ ಹೇಳಬೇಕು ಅಂತ ಹೇಳಿದರೆ ಒಂದು 39th ಅಮೆಂಡ್ಮೆಂಟ್ ಅಂತ. ಇದನ್ನು ನೀವು ಗಮನವಾಗಿ ಕೇಳಿ. ಈ 38th ಅಮೆಂಡ್ಮೆಂಟನ್ನು ಏನು ಮಾಡ್ತಾರೆ ಅಂದರೆ, ಒಂದು ಅಮೆಂಡ್ಮೆಂಟನ್ನು ತರಬೇಕು ಅಂತಂದರೆ, ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ತರಬೇಕು ಅಂದರೆ, ನಾನು 10 ವರ್ಷ ಸಂಸದನಾಗಿ ಹೇಳ್ತೀನಿ, ಫಸ್ಟ್ ಕಾನ್ಸ್ಟಿಟ್ಯೂಷನ್ಗೆ ನಾವು ತಿದ್ದುಪಡಿನ ತರಬೇಕು ಅಂತಂದರೆ ಕಾನ್ಸ್ಟಿಟ್ಯೂಷನ್ ಹೆಡ್ ಯಾರೋ ರಾಷ್ಟ್ರಪತಿ ಆಗಿರ್ತಾರೆ. ಆಗ ಫಕ್ರುದ್ದೀನ್ ಅಲಿ ಅಹಮದ್ ಇದ್ರು.
ನಾವು ಸಂವಿಧಾನವನ್ನು ತಿದ್ದುಪಡಿ ಮಾಡಲಿಕ್ಕೆ ನಿಮ್ಮ ಅನುಮತಿ ಬೇಕು ಅಂತ ನಾವು ಕೇಳ್ತೀವಿ. ಫಸ್ಟ್ ಅವರು ಅನುಮತಿನ ಕೊಟ್ಟಾದ ನಂತರ ನಾವು ಡ್ರಾಫ್ಟ್ ಆ್ಯಕ್ಟನ್ನು ತಗೊಂಬಂದಿರ್ತೀವಿ. ಡ್ರಾಫ್ಟ್ ಬಿಲ್ ಬಂದಿರುತ್ತೆ. ಆ ಬಿಲ್ಲನ್ನು ಇಟ್ಕೊಂಡು ಬಿಲ್ ವೆಟ್ಟಿಂಗ್ ಎಲ್ಲ ಆಗಿ ಅದು 4-5 ಮಿನಿಸ್ಟ್ರಿಗೆ ಹೋಗಿ ಲಾ ಮಿನಿಸ್ಟ್ರಿಗೆ ಹೋಗ್ತದೆ. ಲಾನಲ್ಲಿ ಲಾ ಮತ್ತು ಜಸ್ಟಿಸ್ ಎರಡು ಬೇರೆ ಬೇರೆ ಇದೆ. ಬಿಲ್ ವೆಟ್ಟಿಂಗ್ ಆಗಿ ಅದು ಬಂದು ಲೋಕಸಭಾ ಅಥವಾ ರಾಜ್ಯಸಭಾ ಸೆಕ್ರೆಟರಿಯೇಟಿಗೆ ನಾವು ನೋಟಿಫೈ ಮಾಡ್ತೀವಿ, ಈ ಥರದ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ. ಆಗ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅಂತ ಇರ್ತದೆ. ಆ ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಅಪೋಸಿಷನ್ ಅವರು ಇರ್ತಾರೆ, ರೂಲಿಂಗ್ ಪಾರ್ಟಿ ಅವರು ಇರ್ತಾರೆ, ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಅದು ಮುಂದಿಟ್ಬಿಟ್ಟು ಈ ಒಂದು ಬಿಲ್ಲನ್ನು ನಾವು ತರ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆಗ ಅದಕ್ಕೆ ಸೂಟಬಲ್ ಟೈಮ್ ಕೊಡಬೇಕು. ನಾವು ಕನಿಷ್ಠ ಅಂತಂದರೆ 5-7 ದಿನಗಳ ಕಾಲ ನಾವು ಲೋಕಸಭಾ ಸೆಕ್ರೆಟರಿಯೇಟಿಗೆ ನೋಟಿಫೈ ಮಾಡಿ ಬಿಸ್ನೆಸ್ ಅಡ್ವೈಸರಿ ಕಮಿಟಿಗೆ ತಂದು ಅದು ನಮಗೆ ಅದರ ಬಿಲ್ಲನ್ನು ಓದ್ಕೊಳ್ಳೋದಕ್ಕೆ ಅಪೋಸಿಷನ್ ಪಾರ್ಟಿ ಮೆಂಬರ್ಸ್ಗೆ, ರೂಲಿಂಗ್ ಪಾರ್ಟಿ ಮೆಂಬರ್ಸ್ಗೆ ನಾವು ಅವಕಾಶನ ಕೊಡಬೇಕು. ಅದಾದ ನಂತರ ಇಂಥ ದಿನ ತಗೊಳ್ಳೋದು ಅಂತ ನಿರ್ಧಾರ ಆಗುತ್ತೆ. ಆ ನಿರ್ಧಾರ ಆದ ನಂತರ ಮತ್ತೆ ಅದು ಲೋಕಸಭಾಕ್ಕೆ ಅಥವಾ ರಾಜ್ಯಸಭಾಕ್ಕೆ ಬರುತ್ತೆ. ಇಂಟ್ರೊಡಕ್ಷನ್ ಅಂತ ಮಾಡ್ತಾರೆ. ಇಂಟ್ರೊಡಕ್ಷನ್ ಮಾಡಿ ಆದಮೇಲೆ ಅವತ್ತು ನಮ್ಮ ಮಿನಿಸ್ಟ್ರಿ ಹೇಳ್ತಾರೆ ಈ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ. ಇಂಟ್ರೊಡಕ್ಷನ್ ಆದಮೇಲೆ ಮತ್ತೆ 10 ದಿನಗಳ ಕಾಲ ಟೈಮ್ ಕೊಡ್ತಾರೆ. ಸ್ಟ್ಯಾಂಡಿಂಗ್ ಕಮಿಟಿಗೆ ಕಳಿಸ್ಬೇಕು, ಸೆಲೆಕ್ಟ್ ಕಮಿಟಿಗೆ ಕಳಿಸ್ಬೇಕು, ಈ ರೀತಿ ಚರ್ಚೆಗಳು ನಡೆಯುತ್ತೆ. ಯಾವ ಕಮಿಟಿಗೆ ಕಳಿಸ್ಲಿಲ್ಲ ಅಂತಂದ್ರೆ 10 ದಿನಗಳ ಕಾಲ ಟೈಮ್ ಕೊಟ್ಟು ನೆಕ್ಸ್ಟ್ ಕನ್ಸಿಡರೇಷನ್ ಅಂಡ್ ಪಾಸಿಂಗ್ ಅಂತ ತೊಗೊಳ್ತಾರೆ. ಆ ಕನ್ಸಿಡರೇಷನ್ ಅಂಡ್ ಪಾಸಿಂಗ್ ಆದ ನಂತರ ಮತ್ತೆ 1 ವಾರಗಳ ಕಾಲ ಟೈಮನ್ನು ಕೊಟ್ಟು ರಾಜ್ಯಸಭೆಗೆ ಕಳಿಸ್ತೀವಿ. ರಾಜ್ಯಸಭೆದಲ್ಲೂ ಸೇಮ್ ಪ್ರೋಸೆಸ್ ಆಗುತ್ತೆ. ಆ ಪ್ರೋಸೆಸ್ ಮುಗಿದು ಬಂದಾದ ನಂತರ ನಾವದು ಪಾರ್ಲಿಮೆಂಟ್ ಲಾ ಮಿನಿಸ್ಟ್ರಿಗೆ ಹೋಗುತ್ತೆ. ಲಾ ಮಿನಿಸ್ಟ್ರಿ ಅವರು ರಾಷ್ಟ್ರಪತಿ ಕಳಿಸ್ತಾರೆ. ಅಮೆಂಡ್ಮೆಂಟ್ ಮಾಡಿ ಕಳಿಸಿದೀವಿ ಅಂತ ರಾಷ್ಟ್ರಪತಿ ಅವರಿಗೆ ಕಳಿಸಿದ ಮೇಲೆ ರಾಷ್ಟ್ರಪತಿ ಅವರು ಅದಕ್ಕೊಂದು ಅಂಕಿತ, ಅದಕ್ಕೊಂದು ಸೈನ್ ಹಾಕ್ತಾರೆ. ಸೈನ್ ಹಾಕಿದ ಮೇಲೆ ವಾಪಸ್ ಲಾ ಮಿನಿಸ್ಟ್ರಿ ಬರುತ್ತೆ. ಆ ನಂತರ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸ್ತೀವಿ. ಒಂದು ಕಾಯ್ದೆ ಮಾಡಬೇಕು ಅಂದರೆ ಇಷ್ಟು ಪ್ರೋಸೆಸ್ ಇರುತ್ತೆ. ಜುಲೈನಲ್ಲಿ ಅಮೆಂಡ್ಮೆಂಟ್ ಬರುತ್ತೆ. ಜುಲೈ ಆಗಸ್ಟ್ನಲ್ಲಿ ಮೊದಲ 38th and 39th ಅಮೆಂಡ್ಮೆಂಟು ಮೊದಲನೇ ಅಮೆಂಡ್ಮೆಂಟ್ ತರ್ತಾರೆ. ರಾಷ್ಟ್ರಪತಿಗಳು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿರೋದನ್ನ ಯಾವುದೇ ನ್ಯಾಯಾಲಯದಲ್ಲೂ ಕೂಡ ಪ್ರಶ್ನಿಸುವಂತಿಲ್ಲ ಅಂತ ಮೊದಲನೇ ಅಮೆಂಡ್ಮೆಂಟ್ ತರ್ತಾರೆ. ಅದನ್ನು ಪಾಸ್ ಮಾಡಿಬಿಡ್ತಾರೆ. ಎಮರ್ಜೆನ್ಸಿನ ಘೋಷಣೆ ಮಾಡಿದ್ದನ್ನ ಪ್ರಶ್ನೆ ಮಾಡಲ್ಲ ಅಂತಂದ್ರೆ ಪ್ರಶ್ನೆ ಮಾಡುವಂಥ ಹಕ್ಕು ಸುಪ್ರೀಂ ಕೋರ್ಟ್ಗೂ ಇಲ್ಲ, ಯಾವುದೇ ನ್ಯಾಯಾಲಯಕ್ಕೂ ಇಲ್ಲ ಅಂತ ಆಗೋಯ್ತು. ಅಲ್ಲಿಗೆ ಸಂವಿಧಾನ ಏನಾಯಿತು? ಸಂವಿಧಾನ ಅಲ್ಲಿಗೆ ಒಂದು ರೀತಿಯಲ್ಲಿ ಅದು ತಟಸ್ಥವಾಗೋಯ್ತು. ಸಂವಿಧಾನಕ್ಕೆ ಏನು ಬೆಲೆನೇ ಇಲ್ದಂಗೆ ಆಗೋಯ್ತು. ಆ ಒಂದು 38th and 39th ಅಮೆಂಡ್ಮೆಂಟ್, ಅದರಲ್ಲೂ ವಿಶೇಷವಾಗಿ 39th ಅಮೆಂಡ್ಮೆಂಟ್ ಬಗ್ಗೆ ನಾನು ನಿಮಗೆ ಹೇಳಬೇಕು. 39th ಅಮೆಂಡ್ಮೆಂಟಲ್ಲಿ ಸುಪ್ರೀಂ ಕೋರ್ಟಿಗೆ ಪ್ರಧಾನಿ ಇರ್ಬೋದು, ಉಪರಾಷ್ಟ್ರಪತಿ ಇರ್ಬೋದು, ರಾಜ್ಯಪಾಲರು ಇರ್ಬೋದು, ಇವರ ಯಾರ ವಿರುದ್ಧನೂ ಕೂಡ ಯಾವುದೇ ಅಕ್ರಮ ಇರ್ಬೋದು, ಯಾವುದೇ ಕೇಸ್ಗಳಿರ್ಬೋದು, ಇದ್ರ ಬಗ್ಗೆ ಹಿಯರಿಂಗ್ ಮಾಡುವಂತಹ, ತನಿಖೆಯನ್ನು ವಿಚಾರಣೆಯನ್ನು ಮಾಡುವಂತಹ ಹಕ್ಕು ಸುಪ್ರೀಂ ಕೋರ್ಟ್ಗೆ ಇಲ್ಲ ಅಂತ ಹೇಳಿ ಈ ಒಂದು 39th ಅಮೆಂಡ್ಮೆಂಟ್ ತರ್ತಾರೆ. ಯಾಕೆ 39th ಅಮೆಂಡ್ಮೆಂಟ್ ಅನ್ನು ತರ್ತಾರೆ ಅಂತ ಹೇಳಿದ್ರೆ, ಆಗಸ್ಟ್ 11ನೇ ತಾರೀಕು ಸುಪ್ರೀಂ ಕೋರ್ಟ್ ಎದುರುಗಡೆ ಏನು ತಾತ್ಕಾಲಿಕವಾಗಿ ಕೃಷ್ಣ ಅಯ್ಯರ್ ಕೊಟ್ಟಿದ್ರಲ್ಲ ತಡೆ, ಅದು ಲಾರ್ಜರ್ ಬೆಂಚ್ ಎದುರುಗಡೆ ಚರ್ಚೆಗೆ ಅದು ವಿಚಾರಣೆಗೆ ಬರಲಿಕ್ಕಿತ್ತು. ಅಷ್ಟರೊಳಗಡೆ ಸುಪ್ರೀಂ ಕೋರ್ಟಿಗೆ ಇದನ್ನು ವಿಚಾರಣೆ ಮಾಡುವಂತಹ ಅಧಿಕಾರನೇ ಇಲ್ಲ ಅಂತ ಹೇಳಿಬಿಟ್ಟು ಅದು ಒಂದು ಅಧಿಕಾರವನ್ನು ಕಿತ್ಕೊಳ್ಳೋದಕ್ಕೋಸ್ಕರವಾಗಿ ಈ 39th ಅಮೆಂಡ್ಮೆಂಟ್ ತರ್ತಾರೆ. ನಾನು ನಿಮಗೆ ಹೇಳಿದೆ ಇಂಟ್ರೊಡಕ್ಷನ್ನು, ಕನ್ಸಿಡರೇಷನ್ನು, ಪಾಸಿಂಗ್ ಅಂತ ಎಷ್ಟು ಸ್ಪೀಡಲ್ಲಿ ಜಗತ್ತಿನ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಒಂದು ಬಿಲ್ ಪಾಸ್ ಆಗಿ ಪ್ರೆಸಿಡೆಂಟಿಂದಲೂ ಕೂಡ ಅದು ಅಂಕಿತವಾಗಿ ಬಂದಿದ್ರೆ ಈ 39th ಅಮೆಂಡ್ಮೆಂಟು ಸುಪ್ರೀಂ ಕೋರ್ಟಿಗೆ ರಾಷ್ಟ್ರಪತಿಗಳನ್ನಾಗಲಿ, ಉಪರಾಷ್ಟ್ರಪತಿ ಆಗಲಿ, ಪ್ರಧಾನಿ ಆಗಲಿ, ಸಭಾಪತಿ, ರಾಜ್ಯಪಾಲರಾಗಲಿ, ಜನಪ್ರತಿನಿಧಿಗಳನ್ನು ವಿಚಾರಣೆ ಮಾಡುವಂಥ ಹಕ್ಕು ಇಲ್ಲ ಅಂತ ಹೇಳಿಬಿಟ್ಟು ತಂದಂಥ ಈ ಒಂದು 39th ಅಮೆಂಡ್ಮೆಂಟ್ ಇದೆಯಲ್ಲ, ಈ ಅಮೆಂಡ್ಮೆಂಟನ್ನು ಇಂಟ್ರೊಡಕ್ಷನ್ ಮಾಡಿದ್ದು ಆಗಸ್ಟ್ 7ನೇ ತಾರೀಕು ಲೋಕಸಭಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದೇ ದಿನ ವಿತೌಟ್ ಡಿಬೇಟ್ ಪಾಸ್ ಆಗೋಗ್ಬಿಡುತ್ತೆ. 2 hours ಡಿಬೇಟ್ ಅಂತ ಕೊಡ್ತಾರೆ. ಅದು ಥ್ರೆಡ್ ಬೇರೆ ಡಿಸ್ಕಷನ್ ಆಗೋದಿಲ್ಲ. ಆಗಸ್ಟ್ 8ನೇ ತಾರೀಕು ರಾಜ್ಯಸಭಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಗಸ್ಟ್ 8ನೇ ತಾರೀಕು ರಾಜ್ಯಸಭಾ ಪಾಸ್ ಮಾಡುತ್ತೆ. ಆಗಸ್ಟ್ 9ನೇ ತಾರೀಕು ಇದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಿರೋದ್ರಿಂದ 2/3 ಆಫ್ ದಿ ಸ್ಟೇಟ್, ಇಡೀ ದೇಶದಲ್ಲಿರುವಂಥ ರಾಜ್ಯಗಳಲ್ಲಿ 2/3 ರಾಜ್ಯಗಳು ಅವರ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿನಲ್ಲಿ ಇಟ್ಟುಬಿಟ್ಟು ಪಾಸ್ ಮಾಡಿ ಕಳಿಸ್ಬೇಕು. ಅದು ಕೂಡ ಒಂದೇ ದಿನ ಆಗಸ್ಟ್ 9ನೇ ತಾರೀಕು ಮುಗಿದೇ ಹೋಗುತ್ತೆ. ಆಗಸ್ಟ್ 10ನೇ ತಾರೀಕು ರಾಷ್ಟ್ರಪತಿಯವರು ಅದಕ್ಕೆ ಸೈನನ್ನು ಕೂಡ ಹಾಕ್ತಾರೆ.
ಗೆಜೆಟ್ ನೋಟಿಫಿಕೇಶನ್ ಆಗಿ ಬರುತ್ತೆ. ನೀವು ಯೋಚನೆಯನ್ನು ಮಾಡಿ, ಸುಪ್ರೀಂ ಕೋರ್ಟಿಗೆ ಜನಪ್ರತಿನಿಧಿಗಳು ಮಾಡುವಂಥ ಅಕ್ರಮವನ್ನು, ಅವರ ವಿರುದ್ಧದಂಥ ಕೇಸ್ಗಳನ್ನು ವಿಚಾರಣೆ ಮಾಡುವಂತಹ ಹಕ್ಕು ಮತ್ತು ಅಧಿಕಾರವೇ ಇಲ್ಲ ಅಂತ ಹೇಳಿ ಸಂಸತ್ತಿನ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು ಇಷ್ಟು ಬೇಗ ಅಧಿಕಾರವನ್ನು ಕಿತ್ಕೊಳ್ತಾರೆ ಅಂತಂದರೆ ಅದ್ರ ಹಿಂದೆ ಇದ್ದಂಥ ಉದ್ದೇಶ ಯಾರು? ಉದ್ದೇಶ ಏನಾಗಿತ್ತು? ಕಾನ್ಸ್ಟಿಟ್ಯೂಷನ್ನ ಬುಡಮೇಲು ಮಾಡಿದಂಥವ್ರು ಯಾರು? ಅಂಬೇಡ್ಕರ್ ಅವರು ಕೊಟ್ಟಂಥ ಅಧಿಕಾರವನ್ನು, ಅಂಬೇಡ್ಕರ್ ಯಾವುದು ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳಿದ್ರು, ಅದನ್ನು ಹಾಳುಗೆಡ್ದವ್ರು ಯಾರು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ಸಿಗರು ಅಂತ ನಾವು ಹೇಳಬೇಕಾ ಬೇಡವಾ?